ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರಥಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಿ. ಎಲ್ಲರಿಗೂ ನಮಸ್ಕಾರ. ಧರ್ಮವಾಹಿನಿ ಚಾನಲ್ಗೆ ಎಲ್ಲರಿಗೂ ಕೂಡ ಸುಸ್ವಾಗತ. ಮಹಾಭಾರತವನ್ನು ಒಂದು ಇತಿಹಾಸ ಅಂತ ಕರೆದಿದ್ದೇವೆ. ಮಹಾಭಾರತವನ್ನು ವೇದವ್ಯಾಸ ದೇವರು ಅದು ಕೇವಲ ನಡೆದಿರ್ತಕ್ಕಂತಹ ಇತಿಹಾಸ ಅಲ್ಲದೇ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ದೊಡ್ಡ ಅಮೂಲ್ಯವಾದಂತಹ ಒಂದು ಸಂಪತ್ತು ಅದು. ಯಾಕೆ ಅಂತ ಹೇಳಿದರೆ, ಒಮ್ಮೆ ಮಹಾಭಾರತವನ್ನು ಜೀವನದಲ್ಲಿ ಒಬ್ಬ ಮನುಷ್ಯ ಓದಿದರೆ ಸಾಕು, ತನ್ನ ಜೀವನದಲ್ಲಿ ಬರುವಂತಹ ಎಂತಹ ಸಮಸ್ಯೆಗಳಾದರೂ ಕೂಡ ಬಹಳ ಸುಲಭವಾಗಿ ಅದನ್ನು ಪರಿಹರಿಸಿಕೊಳ್ಬೋದು ಅಂತ. ಅಲ್ಲಿ ಒಂದು ನಮಗೆ ಸುಂದರವಾದನ್ನ ಕಥೆಯನ್ನು ಹೇಳ್ತಾ ಇದ್ದಾರೆ. ಯಾವ ಮನುಷ್ಯನಿಗೆ ಯೋಗ್ಯತೆ ಇರುವುದಿಲ್ಲವೋ ಅವನ ಯೋಗ್ಯತೆಗೆ ಮೀರಿ ಯಾವತ್ತೂ ಕೂಡ ನಮಗೆ ಒಂದು ಪಾತ್ರವನ್ನು ಅವನಿಗೆ ನೀಡಬಾರ್ದು ಅಂತ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನು ವೇದವ್ಯಾಸ ದೇವರು ಒಂದು ಸುಂದರವಾದಂತಹ ಕಥೆಯ ಮೂಲಕ ನಮಗೆ ಒಂದು ಪಾಠವನ್ನು ಕಲಿಸಿಕೊಡ್ತಾ ಇದ್ದಾರೆ. ಒಮ್ಮೆ ಕಾಡಿನಲ್ಲಿ ಒಂದು ಸುಂದರವಾದಂತಹ ಆಶ್ರಮ, ಆ ಆಶ್ರಮದಲ್ಲಿ ಒಬ್ಬ ಮುನಿಶ್ರೇಷ್ಠರು ಅಲ್ಲಿ ವಾಸವನ್ನು ಮಾಡ್ತಾ ಇರ್ತಾರೆ. ಮಾಡಬೇಕಾದ್ರೆ ಅವರ ದಿನನಿತ್ಯದ ದೈನಂದಿನ ಜೀವನ ಹೇಗಿತ್ತು ಅಂತ ಹೇಳಿದ್ರೆ, ಮಕ್ಕಳಿಗೆಲ್ಲ ಆಶ್ರಮದಲ್ಲಿ ಪಾಠ ಮಾಡಿಕೊಂಡು, ಪ್ರವಚನವನ್ನು ಮಾಡಿಕೊಂಡು, ತಪಸ್ಸುಗಳನ್ನು ಮಾಡಿಕೊಂಡು ಕಾಲ ಕಳೀತಾ ಇದ್ದರು. ಅಲ್ಲಿಗೆ ಒಂದು ನಾಯಿ ಬರುತ್ತೆ. ನಾಯಿ ಬಂದಾಗ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಆ ನಾಯಿ ಮೇಲೆ ಅವರಿಗೆ ಬಹಳ ಪ್ರೀತಿ ಉಂಟಾಗುತ್ತೆ. ಕಾರಣ ಏನು ಅಂದರೆ, ಆ ಋಷಿಮುನಿಗಳು ಪಾಠವನ್ನು ಹೇಳ್ತಾ ಇದ್ದರೆ ಅದು ಕೂಡ ಹೋಗಿ ಪಕ್ಕದಲ್ಲಿ ಕುಳಿತುಕೊಂಡು ಚೆನ್ನಾಗಿ ಕೇಳಿಸ್ಕೊಳ್ತಾ ಇತ್ತು. ಅವರು ತಪಸ್ಸಿಗೆ ಹೋದರೆ ಅವರ ಪಕ್ಕ ಕುಳಿತುಕೊಳ್ತಾ ಇತ್ತು. ಅವರು ತಿನ್ನುವಂತಹ ಆಹಾರಗಳನ್ನೇ ಅದು ಸೇವನೆ ಮಾಡ್ತಾ ಇತ್ತು. ಬಹಳ ಸಾತ್ವಿಕ ಗುಣದಿಂದ ಕೂಡಿರತಕ್ಕಂತಹ ನಾಯಿಯನ್ನು ನೋಡಿ ಅವರಿಗೆ ಬಹಳ ಪ್ರೀತಿ ಉಂಟಾಯಿತು. ಆ ನಾಯಿ ಕಾಡಿನಲ್ಲಿ ಹೀಗೆ ಅಲಿತಾ ಇರಬೇಕಾದ್ರೆ ಆಗ ಒಂದು ಚಿರತೆ ಅದಕ್ಕೆ ಎದುರಾಗತ್ತೆ. ಆ ಚಿರತೆ ನಾಯಿ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದಾಗ ಬಹಳ ಭಯಗೊಂಡು ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಬಂದಾಗ ಋಷಿಗಳ ಹತ್ರ ಹೇಳುತ್ತೆ, ಆ ಚಿರತೆ ನೋಡಿ ನನಗೆ ಭಯ ಆಯಿತು, ಹಾಗಾಗಿ ನನ್ನನ್ನು ಚಿರತೆ ಮಾಡಿ ಅಂತ ಕೇಳ್ಕೊಳುತ್ತೆ. ಆಗ ಋಷಿಗಳು ತಮ್ಮ ತಪಶ್ಶಕ್ತಿಯಿಂದ ಹಾಗೇ ಆಗಲಿ ಅಂತ ಹೇಳ್ತಾರೆ. ಅದು ಚಿರತೆ ಆಗುತ್ತೆ. ಚಿರತೆ ಆದಾಗ ಹೀಗೆ ಮತ್ತೊಂದು ದಿನ ಅದು ಕಾಡಿನಲ್ಲಿ ಓಡ್ತಾ ಇರಬೇಕಾದ್ರೆ ಒಮ್ಮೆ ಹುಲಿ ಎದುರಾಗತ್ತೆ. ಆ ಎರಡಕ್ಕೂ ಕೂಡ ಯುದ್ಧ ನಡೆಯುತ್ತೆ. ಆಗ ಆ ಯುದ್ಧದಲ್ಲಿ ಹುಲಿಯೇ ಗೆಲುವನ್ನು ಸಾಧಿಸುತ್ತೆ. ಆಗ ಆ ನಾಯಿ ಚಿರತೆಯಾದಂತಹ ಆ ಚಿರತೆ ಪುನಃ ಋಷಿಗಳ ಹತ್ರ ಹೋದಾಗ ಅದು ಹುಲಿಯಾಗಿ ಪರಿಣಾಮವನ್ನು ಹೊಂದುತ್ತೆ. ಹೀಗೆ ಸ್ವಲ್ಪ ದಿನಗಳ ಕಳೆದ ನಂತರ ಹುಲಿ ಆ ಕಾಡಿಗೆ ಹೋದಾಗ ದೊಡ್ಡ ಗಾತ್ರದ ಆನೆಯನ್ನು ನೋಡುತ್ತೆ. ಆನೆಯನ್ನು ನೋಡಿದಾಗ ಇದಕ್ಕೆ ಆ ಗಾತ್ರವನ್ನೇ ನೋಡಿ ಹೆದರಿಕೊಂಡು ಇಂತಹ ಗಾತ್ರದ ಪ್ರಾಣಿ ಇದೆಯಾ ಅಂತ ಅದಕ್ಕೆ ಆಶ್ಚರ್ಯವಾಗಿ ಪುನಃ ಋಷಿಗಳ ಹತ್ರ ಹೋಗುತ್ತೆ. ಋಷಿಗಳ ಹತ್ರ ಬೇಡಿಕೊಳ್ಳುತ್ತೆ. ಆಗ ಋಷಿಗಳು ಆಗಲಿ ನೀನು ಆನೆ ಆಗು ಅಂತ ಹೇಳ್ತಾರೆ. ಆಗ ಆ ಆನೆ ಕಾಡಿನಲ್ಲಿ ವಾಸ ಮಾಡ್ತಾ ಇರಬೇಕಾದ್ರೆ ಒಂದು ಆನೆ ಎದುರಾಗತ್ತೆ. ಅದು ನಂತರನೇ ಆನೆ ಅಂದ್ಕೊಂಡು ಸುಮ್ಮನೆ ಹೋಗುತ್ತೆ. ಆದರೆ ಆ ಕಾಡಿನ ರಾಜ ಅಂದರೆ ಸಿಂಹ ಒಂದು ದಿನ ಈ ಆನೆಯನ್ನು ನೋಡಿ ಇದರ ಮೇಲೆ ಆಕ್ರಮಣವನ್ನು ಮಾಡಿ ಇದನ್ನು ಸಾಯಿಸಲಿಕ್ಕೆ ಹೋದಾಗ ಇದಕ್ಕೆ ಬಹಳ ಪರಿಶ್ರಮದಿಂದ ಹೇಗಾದರೂ ಪಾರಾಗಿ ಅದೇನಾಗುತ್ತೆ ಅಂತ ಹೇಳಿದ್ರೆ, ಆನೆ ಪುನಃ ಆ ಋಷಿಗಳ ಹತ್ರ ಬಂದು ಹೇಳುತ್ತೆ. ನಡೆದಂತಹ ಎಲ್ಲ ವಿಚಾರಗಳನ್ನು ಹೇಳಿದಾಗ ಈ ಆನೆಗಿಂತಲೂ ಕೂಡ ಬಲಿಷ್ಠ ಸಿಂಹ ಅಂತ ಅನ್ನಿಸ್ತಾ ಇದೆ ಗುರುಗಳೇ, ಹಾಗಾಗಿ ನನ್ನನ್ನು ಸಿಂಹ ಮಾಡಿ ಅಂತ ಕೇಳಿಕೊಂಡಾಗ ಅದನ್ನು ಸಿಂಹವನ್ನು ಮಾಡ್ತಾರೆ. ಸಿಂಹವನ್ನು ಮಾಡಿದಾಗ ಸಿಂಹ ಆ ಕಾಡಿಗೆ ಪ್ರವೇಶವನ್ನು ಮಾಡಿದಾಗ ಆಗಿನ ಕಾಲದಲ್ಲಿ ಏನು ಅಂತ ಹೇಳಿದರೆ 8 ಕಾಲಿನ ಶರಭ ಅನ್ನುವಂತಹ ಒಂದು ಬಲಿಷ್ಠವಾದಂತಹ ಪ್ರಾಣಿ ಇತ್ತು. ಆ ಸಿಂಹ ಮತ್ತು ಶರಭ 2 ಯುದ್ಧಗಳನ್ನು ಆಡಿದಾಗ ಆಗ ಶರಭವೇ ಜಯವನ್ನು ಸಾಧಿಸುತ್ತೆ. ಆಗ ಅದಕ್ಕೆ ಗೊತ್ತಾಗತ್ತೆ, ಸಿಂಹಕ್ಕಿಂತಲೂ ಉತ್ತಮವಾದಂತಹ ಒಂದು ಪ್ರಾಣಿ ಅಂತ ಹೇಳಿದರೆ ಶರಭ. ಹಾಗಾಗಿ ಗುರುಗಳ ಹತ್ರ ಹೋಗಿ ಅದು ನಿವೇದನ ಮಾಡಿಕೊಂಡಾಗ ಗುರುಗಳು ಅದನ್ನು ಶರಭವನ್ನು ಮಾಡ್ತಾರೆ. ಹೀಗೆ ಆ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳನ್ನು ಹೆದರಿಸಿಕೊಂಡು ಹೀಗೆ ಆ ನಾಯಿ ಚಿರತೆಯಾಗಿ, ಚಿರತೆ ಹುಲಿಯಾಗಿ, ಹುಲಿ ಮತ್ತು ಆನೆಯಾಗಿ, ಆನೆ ಸಿಂಹವಾಗಿ, ಸಿಂಹದ ನಂತರದಲ್ಲಿ ಈಗ ಶರಭವಾಗಿ ಬಹಳ ಅಹಂಕಾರದಿಂದ, ಬಹಳ ತನ್ನ ಸಾಮರ್ಥ್ಯದಿಂದ ಅದು ಎಲ್ಲರಿಗೆ ಹೆದರಿಸ್ತಾ ಜೀವನವನ್ನು ಮಾಡ್ತಾ ಇರುತ್ತೆ. ಒಂದು ದಿನ ಅದು ಯೋಚನೆಯನ್ನು ಮಾಡುತ್ತೆ. ಏನು ಅಂತ ಹೇಳಿದರೆ, ನನ್ನ ಈ ಒಂದು ಪರಿಣಾಮದ ಎಲ್ಲ ವಿಷಯಗಳು ಗೊತ್ತಿರ್ತಕ್ಕಂತಹದ್ದು ಕೇವಲ ಋಷಿಗಳಿಗೆ ಮಾತ್ರ.
ಒಂದು ದಿನ ಏನಾದರೂ ಕೂಡ ಪುನಃ ನನ್ನ ಮೂಲ ರೂಪಕ್ಕೆ ಅವರು ನನ್ನ ಕಳಿಸಿಬಿಟ್ರೆ ಅಂತ ಯೋಚನೆಯನ್ನು ಮಾಡಿ, ಹಾಗಾಗಿ ನನ್ನ ವಿಚಾರಗಳು ಗೊತ್ತಿರ್ತಕ್ಕಂತಹದ್ದು ಆ ಋಷಿಗಳ ಮುನಿಗಳಿಗೆ ಮಾತ್ರ. ಅವರಿದ್ದರೆ ಮುಂದೆ ನನಗೇನಾದರೂ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳಿದ್ದರೆ, ಹಾಗಾಗಿ ನಾನೀಗ ಬಲಿಷ್ಠನಾಗಿದ್ದೇನೆ, ನನ್ನನ್ನು ಎದುರಿಸುವಂತಹವರು ಯಾರೂ ಇಲ್ಲ ಅಂತ ಯೋಚನೆಯನ್ನು ಮಾಡಿ ಆ ತಪಸ್ಸಿನಲ್ಲಿ ನಿರತರಾಗಿರ್ತಕ್ಕಂತಹ ಆ ಋಷಿಮುನಿಗಳ ಹತ್ತಿರ ಈ ಶರಭ ಎನ್ನುವಂತಹ ಪ್ರಾಣಿ ಆಕ್ರಮಣ ಮಾಡಲಿಕ್ಕೆ ಹೋಗಿ ಅವರನ್ನು ಸಾಯಿಸಬೇಕು ಅಂತ ಹೋದಾಗ ಆ ಋಷಿಮುನಿಗಳು ತಮ್ಮ ದಿವ್ಯ ತಪಸ್ಸಿನಿಂದ ಅದನ್ನೆಲ್ಲವನ್ನು ಅರಿತುಕೊಂಡು ಅದು ಹತ್ತಿರಕ್ಕೆ ಬರ್ತಾ ಇದ್ದ ಹಾಗೆ ಅದನ್ನು ಪುನಃ ನಾಯಿಯಾಗಿ ಮಾಡಿಬಿಡ್ತಾರೆ. ಆಗ ಆ ನಾಯಿ ಏನಾಗಿತ್ತು ಅಂತ ಹೇಳಿದ್ರೆ ಅನೇಕ ಸ್ವರೂಪಗಳನ್ನು, ಚಿರತೆಯಾಗಿ, ಹುಲಿಯಾಗಿ, ಆನೆಯಾಗಿ, ಸಿಂಹವಾಗಿ, ಬಲಿಷ್ಠವಾದಂತಹ ಶರಭವಾಗಿ ರೂಪವನ್ನು ಕೊಟ್ಟಿರ್ತಕ್ಕಂತಹ ಋಷಿಮುನಿಗಳನ್ನೇ ಒಂದು ಕ್ಷಣ ಅದು ಯೋಚಿಸಲೇ ಇಲ್ಲ. ಆಗ ಋಷಿಗಳಿಗೆ ಅರ್ಥ ಆಗತ್ತೆ ಏನು ಅಂತ ಹೇಳಿದ್ರೆ, ನಾಯಿಗೆ ಯೋಗ್ಯತೆ ಕೇವಲ ನಾಯಿಗೆ ಎಷ್ಟಿತ್ತೋ ಅಷ್ಟು ಯೋಗ್ಯತೆ ಇರಲಿಕ್ಕೆ ನಾನು ಬಿಡಬೇಕಾಗಿತ್ತು. ಆದರೆ ಅದನ್ನು ಪರಿಣಾಮ ಮಾಡಿದ್ರಿಂದಾಗಿ ಏನಾಯಿತು ಅಂತ ಹೇಳಿದ್ರೆ ಅದರ ಪರಿಣಾಮ ನನ್ನ ಮೇಲೆ ಆಕ್ರಮಣವಾಗ್ತಾ ಇದೆ. ಹಾಗಾಗಿ ಈ ಋಷಿಮುನಿಗಳು ನಮಗೆಲ್ಲರಿಗೂ ಕೊಟ್ಟಿರ್ತಕ್ಕಂತಹ ಸಂದೇಶ ಏನಂತ ಹೇಳಿದರೆ, ಯಾವ ವ್ಯಕ್ತಿಗೆ ಎಷ್ಟು ಯೋಗ್ಯತೆ ಇರುತ್ತೋ ಅಷ್ಟೇ ಆ ಯೋಗ್ಯತೆಗೆ ಅನುಗುಣವಾಗಿ ಆ ವ್ಯಕ್ತಿಯನ್ನು ನಾವು ನೋಡಬೇಕೇ ಹೊರತು ಅದಕ್ಕಿಂತಲೂ ಉತ್ತಮವಾಗಿ ನಾವು ನೋಡಲಿಕ್ಕೆ ಹೋದರೆ ಅದರಿಂದ ಖಂಡಿತವಾಗಿ ನಮಗೆ ದುಷ್ಪರಿಣಾಮ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವೇನು ಅಂತ ಹೇಳಿದ್ರೆ, ಭಗವಂತ ನಮಗೆ ಎಷ್ಟು ಯೋಗ್ಯತೆಯನ್ನು ಕೊಟ್ಟಿದ್ದಾನೋ ಅಷ್ಟರಲ್ಲಿಯೇ ನಾವು ಸುಖವಾಗಿ ಇದ್ದು ಜೀವನವನ್ನು ಮಾಡಬೇಕೆನ್ನುವಂತಹ ಉತ್ತಮವಾದಂತಹ ಸಂದೇಶವನ್ನು ಋಷಿಮುನಿಗಳು ನಮಗೆ ತೋರಿಸಿಕೊಟ್ಟಿದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.